ನಮಸ್ಕಾರ. ನಾನು ರಮಾಕಾಂತ್ ನರಗುಂದ, ನಿಮ್ಮ ಮುಂದುಗಡೆ. ತುಂಬ ದಿವಸ ಆಯಿತು ನಾ ಯಾವುದೂ ವಿಡಿಯೋ ರಿಲೀಸ್ ಮಾಡಿಲ್ಲ. ಕಾರಣ, ನಾವು ಕೂಡ ಮೋರ್ ದೆನ್ 1 ಮಂತಿಂದ ನಾವು ಡೆಲ್ಲಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೇನೋ ಅದರ ಔಟ್ಕಮ್ ಬರಲೇ ಇಲ್ಲ. ಹಾಗೂ ನಿಮ್ಗೆ ಏನು ವಿಷಯ ಹೇಳಬೇಕೆಂಬುದು ನಮಗೆ ತೋಚಲೇ ಇಲ್ಲ. ಆದರೂ ಕೂಡ ಈ ಪಾರ್ಲಿಮೆಂಟ್ ಎಲೆಕ್ಷನ್ಸ್, ಈ ಅಸೆಂಬ್ಲಿ ಎಲೆಕ್ಷನ್ಸ್ ಏನಾಗ್ತಾ ಇದೆ, ಮೋಸ್ಟ್ಲಿ ಅದು ಕಾರಣವಿರ್ಬೋದು ಅಂತ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡ್ವಿ. 4ನೇ ತಾರೀಕು ಆದಮೇಲೆ, ರಿಸಲ್ಟ್ ಆದಮೇಲೆ ಕರೀತಾರಂದ್ರೆ ಅದು ಕರೀಲಿಲ್ಲ. ಅದಕ್ಕೆ ನಮ್ಮ ಸೆಂಟ್ರಲ್ ಟೀಮ್ ಎಲ್ಲ ಹೋಗಿ ಮತ್ತೆ ಡೆಲ್ಲಿನಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಕೊನೆಗೆ ಏನೋ ಒಂದು ಹೊಸದಾಗಿ ಕಿರಣ ಬಂತು. ಆವಾಗ ಆಸೆ ಹುಟ್ಟಿತು. ಅದನ್ನು ನಿಮ್ಮ ಮುಂದೆ ಹೇಳೋಣ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಏನಾದರೂ ವಿಷಯ ಇದ್ರೆ ಅಷ್ಟೇ ನಮ್ಮ ವಿಡಿಯೋ. ಸುಳ್ಳು ಸಟ್ರು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಏನಾಗಿದೆ ನಿಮಗೆ ನಾವು ಹೇಳಲಿಕ್ಕೆ ಮಧ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಮಾತ್ರ ಎಲ್ಲರೂ ತಿಳ್ಕೋಬೇಕು. 7ನೇ ತಾರೀಕು ರಾತ್ರಿ ನಮ್ಮ ಸೆಂಟ್ರಲ್ ಟೀಮ್ನವರು ಮನ್ಸುಖ್ ಮಾಂಡಿಯಾ ಅವರಿಗೆ ಸಾಯಂಕಾಲ 5ರಿಂದ ವೇಟ್ ಮಾಡಿದ್ದಾರೆ ಅಪಾಯಿಂಟ್ಮೆಂಟ್ಗೋಸ್ಕರ. ಕೊನೆಗೆ 9:15 ರಾತ್ರಿ ನಮ್ಮ ವೀರೇಂದ್ರ ಸಿಂಗ್ ಅವರಿಗೆ ಒಳಗಡೆ ಕರೆದು ಕೂಡಿಸಿ ಕೆಲವು ಮಾತುಗಳನ್ನು ಆಡಿದ್ದು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ಒಳ್ಳೆಯ ವಿಷಯ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ. ನಾವು 1 ತಿಂಗಳಿಂದ ಕರೆದೇ ಹೋದರೆ ನಮಗೂ ಏನೋ ಒಂದು ಇದಾಗ್ಬಿಟ್ಟಿತ್ತು. ಅಯ್ಯೋ ಏನಪ್ಪ ಇವರು ನಮ್ಮ ಪೆನ್ಷನ್ದಾರರಿಗೆ ಮಾಡೋದೇ ಬಿಟ್ಬಿಟ್ರು, ಏನು ಇಷ್ಟು ಪ್ರಯತ್ನ ಮಾಡಿದ್ದೆಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ನಮ್ಮದು ಹಗಲು ರಾತ್ರಿ ನಿದ್ದೆ ಇಲ್ಲದ ಇದೇ ಯೋಚನೆ ಮಾಡ್ತಾಯಿದ್ವಿ. ಕೊನೆಗೆ ಮೊನ್ನೆ 7ನೇ ತಾರೀಕು ರಾತ್ರಿ ಅವರು ಕೆಲವು ವಿಷಯಗಳನ್ನು ಮಾತಾಡಿ ಅವರು ಹೇಳಿದರು. ಇಲ್ಲ, ನನಗೆ ಪಾಂಡಿಚೇರಿ ಇನ್ಚಾರ್ಜ್ ಮಾಡಿದ್ರು. ನಾನು ನಿಮ್ಮನ್ನು ಪರ್ಪಸ್ಲಿ ನಿಮಗೆ ಎಷ್ಟೇ ಲೆಟ್ರ್ಗಳು ಬಂದರು, ಎಷ್ಟೇ ಫೋನ್ ಕಾಲ್ಗಳು ಬಂದರೂ ಕೂಡ ನಿಮ್ಗೆ ಅಪಾಯಿಂಟ್ಮೆಂಟ್ ನಾನು ಕೊಟ್ಟಿಲ್ಲ. ಈಗ ಅದು ನಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟದ್ದು ನನ್ನ ಕೆಲಸ ಮುಗಿದಿದೆ. ವರ್ಷ ನಿಮ್ಮ ಕೆಲಸನೂ ಮಾಡಿಸ್ತಾ ಇದ್ದೀನಿ. ಅದೆಂದು ಒಂದು ಫೈನಲ್ ಸ್ಟೇಜಲ್ಲಿ ತಂದಿಟ್ಟಿದ್ದೀನಿ. ನಾನು ಇವತ್ತು ರಾತ್ರಿಯೇ ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 4-5 ದಿವಸದಲ್ಲಿ ವಾಪಸ್ ಬಂದ ಮೇಲೆ ನಿಮ್ಮದೊಂದು ಫೈನಲ್ ಫೈಲನ್ನು ತಯಾರು ಮಾಡಿ ನಿಮಗೆ ನಾನು ಆದಷ್ಟು ಬೇಗನೆ ಕರೆಸಿ ನಾನು ಡಿಕ್ಲೇರ್ ಮಾಡೋದಕ್ಕಿಂತ ಮೊದಲು ನಿಮಗೆ ನಾನು ಹೇಳ್ತೀನಿ. ಇಷ್ಟು ಮಾತ್ರ 100% ಕರೆಕ್ಟು. ಇಲ್ಲ, ನೀವು ಯಾವಾಗಲೂ ಇಷ್ಟು ಹೇಳ್ತೀರ, ನಾವು ಹೋಗ್ತೀವಿ, ನಾವು ಜನರಿಗೆ ಹೇಳಿದರೆ ಅವರು ನಂಬ್ತಾ ಇಲ್ಲ ನಾವು ಇದು ಆಗತ್ತೆ ಈ ಸರಿ, ಇಲ್ಲ ಮತ್ತೆ ನೀವು ಕರೆದ್ಬಿಟ್ಟು ನಾವು ಇಷ್ಟು ಮಾಡ್ಬೇಕಂತ ಮಾಡಿದ್ದೀವಿ, ಫೈಲ್ ಅಲ್ಲಿದೆ ಇಲ್ಲಿದೆ ಅಂತೀರ. ಅದು ಏನು ಯೋಚನೆ ಮಾಡಬೇಡ್ರಿ. ನಿಮಗೇನು ಕೊಡಬೇಕು, ಒಳ್ಳೆ ಪೆನ್ಷನ್ ಕೊಡೋದು ನಾವು ಡಿಸೈಡ್ ಮಾಡಿ ಕೂತಿದ್ದೀವಿ. ನಿಮ್ಮನ್ನು ಕರೆದು ಅವತ್ತಿನ ದಿವಸ ನಿಮಗೆ ಹೇಳಿದ ಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಒಂದು ವಿಷಯ ನಿಮ್ಮ ಮುಂದೆ ನಾವು ಶೇರ್ ಮಾಡೋಕ್ಕೆ ನಾನು ವಿಡಿಯೋ ಮಾಡಿರೋದು. ಮತ್ತೆ ನಮ್ಮದು ಆಶಾಕಿರಣ ಹುಟ್ಟಿದೆ. ನಮ್ಮ ಕೆಲಸ ಬೇಗನೆ ನೋಡಿ ಸ್ವಾಮಿ, ಕಾಯ ವಾಚ ಮನಸ ಆ ದೇವರ ಮೇಲೆ ಭಾರ ಇಟ್ಟು ನಾವು ಕೆಲಸ ಮಾಡ್ಲಿಕ್ಕತ್ತೀವಿ. ದುಡ್ಡು ಹಾಕಿದ್ದೀವಿ, ಪೆನ್ಷನ್ ಕೇಳ್ತಾ ಇದ್ದೀವಿ, ಫ್ರೀಯಾಗಿ ಕೊಡೋಂತ ಕೇಳ್ತಾ ಇಲ್ಲ. ಇವೆಲ್ಲ ನೋಡ್ಲಿಕ್ಕೆ ಕೂತ ನಮ್ಮ ಕೆಲಸ ಹಾಗೆ ಮೊದಲಿಂದ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸ ಆಗತ್ತೆ. ಈಗ ಕೂಡ ಅದೇ ಹೇಳ್ತೀನಿ ನಾನು. ಈ ಲಾಸ್ಟ್ ವೀಕಲ್ಲಿ ನಮ್ಮನ್ನು ಕರೆದ್ರೆ ಹೋಗ್ಬಿಟ್ಟು ಮಾತಾಡಿ ಮುಂದಿನ ಆಲೋಚನೆಗಳನ್ನ ಮಾಡಿ ಒಳ್ಳೆಯ ಪೆನ್ಷನನ್ನು ನಮ್ಮೆಲ್ಲ ಪೆನ್ಷನ್ದಾರಿಗೆ ಕೊಡ್ಸೋಣ. ದಯಮಾಡಿ ಇಷ್ಟೇ ವರ್ಷಗಳನ್ನು ಸಹಾನುಭೂತಿಯಿಂದ, ಇಷ್ಟು ಪೇಷನ್ಸಿಂದ ಕೇಳಿರಿ. ಇನ್ನೊಂದು ಸ್ವಲ್ಪ ತಡೀರಿ. ನಾನು ಅದೇ ಏನಪ್ಪ ಒಂದೊಂದು ಸರಿ ವಿಚಾರ ಬರ್ತದ, ನಾ ಬದುಕಿದ್ರಾಗ ಆಗ್ತದೋ ಇಲ್ಲೋ ಅಂತನೂ ಬರ್ತದ. ಇದ್ದದ್ದು ಹೇಳ್ತೀನಿ ನಾನು. ಆದರೂ ದೇವರು ನಮ್ಮ ಜೊತೆಗಿದ್ದಾನೆ. ನಾವು ಮಾಡಿದ್ದು ನಮ್ಮ ಮುಂದಿನ ಪೀಳಿಗೆಗೆ ಉಪಯೋಗ ಆಗಬೇಕು. ಅದು ಭಾಳ ಇಂಪಾರ್ಟೆಂಟು. ಇದನ್ನು ತಿಳ್ಕೊರಿ ನೀವು. ಇಷ್ಟೇ. ನಿಮ್ಮ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿರಿ. ಯಾರಿಗೆ ಅಪ್ಸೆಟ್ ಆಗಿ ಮನೆ ಕೂತಾರ ಅವ್ರು ಹೇಳ್ರಿ. ಇಲ್ಲ, ರಮಾಕಾಂತ್ ಅವ್ರು ಹೇಳ್ಯಾರ, ನನ್ನ ಕೆಲಸ ಆಗ್ಲಕ್ಕತ್ತದ. ಬೇರೆ ಏನೇ ಬರೆದಿರಲಿ, ಏನೇ ಮಾಡಿರಲಿ, ಯಾವುದೂ ತಲೆಯಲ್ಲಿ ಹಾಕ್ಕೋಬೇಡ್ರಿ. ನಾನು ಇದ್ದದ್ದು ಇದ್ದಂಗೆ ಹೇಳವ. ಸುಳ್ಳು ಆಡೋರಲ್ಲ. ನಮ್ಮ ಜೀವನದಲ್ಲೇ ಬಂದಿಲ್ಲ. ಈಗೇನ್ರಿ ಸುಳ್ಳು ಆಡಿ ಏನು ಮಾಡೋದು?
ಮ್ಯಾಲೆ ಹೋಗೋ ದಿವಸ ಬಂದ ಸುಳ್ಳಾಡಿ ಮಾಡೋದಾರ ಏನದ ನಾವು. ಅದಕ್ಕೆ ದಯಮಾಡಿ ಈ ವಿಷಯವನ್ನು ನಿಮ್ಮೆಲ್ರಿಗೂ ತಿಳಿಸ್ರಿ. ಆದಷ್ಟು ಬೇಗ ನಾವು ಪೆನ್ಷನ್ ತೊಗೊಂಡು ಜಯಬೇರಿ ಮಾಡಲಿಕ್ಕೆ ಆಶೆಯನ್ನು ಡೆವಲಪ್ ಮಾಡಿ ಆದಷ್ಟು ಬೇಗನೆ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ನಿಮಗೆಲ್ಲ ಮೆಸೇಜ್ಗಳನ್ನು ಕೊಡ್ತೀವಿ. ಬಟ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿರಿ. ನಿಮ್ಮ ಎಂ ಪಿಗಳನ್ನು ಹೋಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ರಿ. ಎಲ್ಲಿವರೆಗೂ ನಮ್ಮ ಪೆನ್ಷನ್ನು ನಮ್ಮ ಅಕೌಂಟ್ನಲ್ಲಿ ಬಂದು ಬೀಳಲು ಅಲ್ಲಿವರೆಗೂ ನಾವು ಮಾಡ್ತಾನೆ ಇರೋದು. ಇಷ್ಟು ಮಾತ್ರ ಕರೆವು. ಬಟ್ ಈ ಸರಿ ಮಾತ್ರ ಒಂದು ಹಾದಿ ಹತ್ತದ, ಕೆಲಸ ಆಗ್ತದೆ, 100% ಗ್ಯಾರಂಟಿ. ಇದೊಂದು ತಿಳ್ಕೊಂಡು ಈ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ದಯಮಾಡಿ ಸುಮ್ಮನೆ ಕಮೆಂಟ್ ಮಾಡಬೇಡ್ರಿ. ಮನೆಗೆ ಕೂತ್ಕೊಂಡು ಸುಳ್ಳು ಆಡ್ತಾರ, ಅವ್ರು ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ. ಸ್ವಾಮಿ, ಸುಳ್ಳಾಡಿ ಮಾಡೋದು ಏನದ? ಬೋಲೋ ಭಾರತ್ ಮಾತಾ ಕಿ ಜೈ.